as the name suggests, we are a group of quiz enthusiasts spread across Mangalore, professionals, students, businessmen, etc. The club was founded in the year 2000, so it is the 25th year of our existence. And every year we do a gala quiz to encourage quizzing culture in and around Mangalore. So this year also we are doing a quiz on, it's a general knowledge quiz. Quiz is on 10th of August, this Sunday. There are two quizzes, one for school children up to 10th standard and another one for the general public, 16 years and above. This will be at St. Agnes College, Benderwell, Mangalore. So quiz will be organized as two per team, written prelims followed by finals on stage, and we have good prize money, close to 80,000 to 1 lakh prize money, including 25,000 for the winners of the quizzes. So we request your support to spread awareness about this quiz. So far we have done WhatsApp forwards and posting of flyers, etc. We have got registrations of approximately 50 in both categories. So we want to increase it to like 100 or so that more and more people can participate. As you can imagine, with the onset of social media and others, reading culture has reduced. So the interest in quiz is not as it used to be. So we want to rekindle that. So we require your support by publishing in the respective news outlets the details of the quiz. One request I have, specific request, is we have provided phone numbers there. So it would be great if you could put the phone numbers also when you are putting the details of the quiz, because that would help whoever is reading to register for the quiz. Thank you, and I think Vishwas will speak in Kannada, and then we can answer any question. ಸೊ ನಮ್ಮ ಈ ಸಂಸ್ಥೆಯ 25ನೇ ವರ್ಷದ ಪರವಾಗಿ 25ನೇ ವರ್ಷದ ಪರವಾಗಿ ಸ್ಪೆಷಲ್ ಆಗಿ ಕ್ವಿಜ್ ಮಾಡಬೇಕಂತ ನಮ್ಮದು ಆಲೋಚನೆ ಇತ್ತು. ಕಳೆದ 7 ವರ್ಷಗಳಿಂದ ಕೋವಿಡ್ ವರ್ಷ ಬಿಟ್ಟರೆ ನಾವು ಪ್ರತಿ ವರ್ಷ ಅಲ್ಟಿಮೇಟ್ ಕ್ವಿಜ್ ಅಂತ ಒಂದು ಮಾಡ್ತಾ ಇದ್ದೇವೆ. ವರ್ಲ್ಡ್ ಕಪ್ಪಿಂದ ಸ್ಟಾರ್ಟ್ ಆಗಿ ಕ್ರಿಕೆಟ್ ಕ್ವಿಜ್ ಮಾಡಿದ್ದೇವೆ, ಸ್ಪೋರ್ಟ್ಸ್ ಕ್ವಿಜ್ ಲಾಸ್ಟ್ ಇಯರ್, ಒಲಿಂಪಿಕ್ಸ್ ಕ್ವಿಜ್, ಹಾಗೆ ಹಲವಾರು ಕ್ವಿಝನ್ನು ಮಾಡಿ ಇಂಡಿಯಾ ಕ್ವಿಜ್ 75th ಇಯರ್ ಆಫ್ ಇಂಡಿಪೆಂಡೆನ್ಸ್ಗೆ ಇಂಡಿಯಾ ಕ್ವಿಜ್ ಅಂತ ಮಾಡಿದ್ವಿ. ಹಾಗೆ ಈ ವರ್ಷ ವಿಶೇಷವಾಗಿ 25 ವರ್ಷ ಆದುದರಿಂದ ನಾವೊಂದು ಗ್ರ್ಯಾಂಡಾಗಿ ಅಲ್ಟಿಮೇಟ್ ಜನರಲ್ ಕ್ವಿಝೇ ಮಾಡ್ತಾಯಿದ್ದೇವೆ. ಇದರಲ್ಲಿ 2 ಕ್ಯಾಟಗರಿ ಹೇಳಿದಾಗೆ, ಒಂದು ಶಾಲಾ ಕ್ವಿಝಲ್ಲಿ ಎನಿಬಡಿ ಹೂ ಇಸ್ ನ ಸ್ಕೂಲ್ 10th ಸ್ಟ್ಯಾಂಡರ್ಡ್ ತನಕ ಎಲಿಜಿಬಲ್ ಇರ್ತಾರೆ, ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. 6 ಸ್ಟ್ಯಾಂಡರ್ಡ್ ಆ್ಯಂಡ್ ಅಬವ್ಗೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಯಾಕಂದರೆ ಅದು ಒಂದು ಕಾಂಪಿಟೇಟಿವ್ ಸೆಗ್ಮೆಂಟ್ ಇರ್ತದೆ. ಬಿಲೋ 6ಗೆ ಸಹ ಒಂದು ಸ್ಪೆಷಲ್ ಆಗಿ ಏನಾದರೂ ಪ್ರೋಗ್ರಾಮನ್ನು ನಾವು ಪ್ಲ್ಯಾನ್ ಮಾಡಿದ್ದೇವೆ. ಅವರು ಸಹ ಏನು ಆಲೋಚನೆ ಮಾಡಿದೆ, ಬಂದು ರಿಜಿಸ್ಟರ್ ಆಗಿ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಓಪನ್ ಕ್ವಿಝ್ ಹೆವಿ ಕ್ಯಾಶ್ ಪ್ರೈಸನ್ನು ನಾವು ಇಟ್ಟಿದ್ದೇವೆ. 25,000 ಫಸ್ಟ್ ಪ್ರೈಸ್, 15,000 ಸೆಕೆಂಡ್ ಮತ್ತು 10,000 ಥರ್ಡ್ ಪ್ರೈಸ್. ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ನಾವು ಬೇರೆ ಥರದ ಪ್ರೈಸಸ್ಗಳನ್ನು ಸಹ ಪ್ಲ್ಯಾನ್ ಮಾಡಿದ್ದೇವೆ. ಈ ಪ್ರೋಗ್ರಾಮ್ 10ನೇ ತಾರೀಕು 10th of August, ಅದು ಬರುವ ಸಂಡೇ ಆದಿತ್ಯವಾರ ಸೈಂಟ್ ಆಗ್ನೆಸ್ನಲ್ಲಿ ಅವಿಲಿಯಾ ಹಾಲ್ 4 ನಡೆಯುತ್ತದೆ. ಸೊ ಈ ಕಾರ್ಯಕ್ರಮಕ್ಕೆ, ಈ ಪ್ರೋಗ್ರಾಮಿಗೆ ಬಂದು ರಸಪ್ರಶ್ನೆಯಲ್ಲಿ ಇಂಟ್ರೆಸ್ಟ್ ಇರಬೇಕಂತ ಸಹ ಇಲ್ಲ, ತುಂಬ ಒಂದು ಇವೆಂಟನ್ನು ಚೆಂದವಾಗಿ ಒಂದು ಕ್ವೆಶನ್ ಆನ್ಸರ್ಸ್ ಮತ್ತು ಸ್ಟೂಡೆಂಟ್ಸ್ ಮತ್ತು ಬೇರೆ ಓಪನ್ ಪಬ್ಲಿಕ್ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ ನೀವು ಬಂದರೆ ನಿಮಗೆ ಸ್ವಲ್ಪ ನಾಲೆಜ್ ಸಹ ಬರ್ತದೆ, ಎಂಟರ್ಟೈನ್ಮೆಂಟ್ ಸಹ ಆಗ್ತದೆ. ಅದರಲ್ಲಿ ಏನು ಒಂದು ಶಂಕೆ ಇಲ್ಲ. ಡೆಫಿನೆಟ್ಲಿ ಇಟ್ ವಿಲ್ ಬಿ ವರ್ತ್ ಸಂಡೇ ಒಂದು ಸ್ಪೆಂಡ್ ಮಾಡೋದು. ಸೊ ಮಾರ್ನಿಂಗ್ ನಾವು ಬೆಳಿಗ್ಗೆ ಮಕ್ಕಳ ಸ್ಕೂಲ್ ಕ್ವಿಝನ್ನು ಮಾಡ್ತೇವೆ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಓಪನ್ ಕ್ವಿಝಿಗೆ ಆಲ್ರೆಡಿ ನಮ್ಮ ಹತ್ರ ಪಾರ್ಟಿಸಿಪೆಂಟ್ಸ್ ಟ್ರಿವಾಂಡ್ರಮ್, ಬೆಂಗಳೂರು, ಚೆನ್ನೈಯಿಂದೆಲ್ಲ ಬರ್ತಾ ಇದ್ದಾರೆ, ರಸಪ್ರಶ್ನೆಯಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದವರು. ಸೊ ಹಾಗೆ ನಾವು ಮಂಗಳೂರಿಂದ ಜಾಸ್ತಿ ಜನ, ಮಂಗಳೂರು, ಉಡುಪಿ ಅವರೇ ಬಂದು ನಮ್ಮ ರಸಪ್ರಶ್ನೆಯಲ್ಲಿ ಗೆಲ್ಲಬೇಕೆಂಬುದು ನಮ್ಮದೊಂದು ಚಿಕ್ಕ ಆಸೆ. ಬಟ್ ಎನಿವೇ, ದ ಬೆಸ್ಟ್ ಟೀಮ್ ವಿಲ್ ವಿನ್. ಸೊ ಈ ಸ್ಟೇಜಿನ ಮುಖಾಂತರ ನಿಮಗೆ ರಿಕ್ವೆಸ್ಟ್ ಮಾಡೋದು, ಟ್ರೈ ಆ್ಯಂಡ್ ಪಬ್ಲಿಷ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನಮಗೊಂದು ಹೆಲ್ಪ್ ಮಾಡಿ. ಇಫ್ ಯು ಗೆಟ್ ಗುಡ್ ರಿಜಿಸ್ಟ್ರೇಷನ್, ದ ಇವೆಂಟ್ ವಿಲ್ ಬಿ ಸಕ್ಸಸ್ಫುಲ್. ಮತ್ತು ಇದು ನಮ್ಮ ಊರಿಗೆ ಸಹ ಒಂದು ಹೆಮ್ಮೆ ವಿಷಯ ಆಗ್ತದೆ. ರಿಜಿಸ್ಟ್ರೇಷನ್ ಈಸ್ ಫ್ರೀ, ಫ್ರೀ ಆಫ್ ಕಾಸ್ಟ್. ಅದರಲ್ಲಿ ಪೇಮೆಂಟ್ ಏನಿಲ್ಲ. QR ಕೋಡ್ ಇರ್ತದೆ, ಅವರು ಅಥವಾ ನಮಗೆ ಫೋನ್ ಮಾಡಿ ಸಹ
ಅವರು ಕ್ಯೂ ಆರ್ ಕೋಡನ್ನು ತೊಗೊಂಡು ಅದನ್ನು ಕ್ಯೂ ಆರ್ ಕೋಡಲ್ಲಿ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಬರ್ಬೋದು. ಬಟ್ ಇನ್ ಕೇಸ್ ಅದು ಸಹ ಮಾಡ್ಲಿಕ್ಕೆ ಕಷ್ಟ ಆದರೆ ಡೈರೆಕ್ಟ್ಲಿ ವೆನ್ಯೂಗೆ ಅರ್ಧ ಗಂಟೆ ಮುಂಚೆ 9:30ಗೆ ಬೆಳಿಗ್ಗೆ ಅಥವಾ 1:30ಗೆ ಮಧ್ಯಾಹ್ನ, ಡಿಪೆಂಡಿಂಗ್ ಆನ್ ದ ಸ್ಲಾಟ್ ಯಾವ ಕ್ವಿಸ್ ಅವರು ಅಲ್ಲಿ ಬಂದರೆ ಡೈರೆಕ್ಟ್ಲಿ ರಿಜಿಸ್ಟರ್ಸ್ ಆಗ್ಬೋದು. ಬಟ್ ನಮಗೆ ಅರ್ಲಿಯರ್ ರಿಜಿಸ್ಟ್ರೇಷನ್ ಮಾಡಿದರೆ ನಮಗೆ ಫೆಸಿಲಿಟಿ ಪ್ರೊವೈಡ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅಷ್ಟೇ. ಈಗ ಆಲ್ರೆಡಿ 50 to 60 ಆಗಿ 15 ಸ್ಕೂಲ್ ಕ್ವಿಸ್ ಮತ್ತು 16 ಜನರಲ್ ಕ್ವಿಸ್ ಆಗಿದೆ. ದಿಸ್ ಈಸ್ ಬೈ ವಾಟ್ಸಪ್ ನಮ್ಮ ಸರ್ಕ್ಯುಲೇಷನ್ ಆಗಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ ನಮಗೆ ಎವ್ರಿ ಟೈಮ್ ವಿ ಹ್ಯಾವ್ ಕ್ರಾಸ್ಡ್ 100. ಲಾಸ್ಟ್ ಟೈಮ್ ಆಗಿದ್ದ ಕ್ವಿಸಲ್ಲಿ ಸ್ಟೂಡೆಂಟ್ ವಾಸ್ 100 ಮತ್ತು ಜನರಲ್ ವಾಸ್ 150. ಸೊ ವಿ ವಾಂಟ್ ಟು ರೀಚ್ ಆರ್ ಈವನ್ ರೀಚ್ ದಟ್ ಮಾರ್ಕ್. It is quite a popular event in Mangalore. ಮತ್ತು ರಸಪ್ರಶ್ನೆ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ. ಇದು ನಾವು ಹೇಗೆ ಮಾಡ್ತೇವೆ ಅಂದರೆ ವರ್ಕೆಬಲ್, ಎಲ್ಲ ಕ್ವಶನ್ಸಿಗೆ ಆನ್ಸರ್ ಎಲ್ಲರಿಗೂ ಗೊತ್ತಿರ್ತದೆ. ಕೆಲವರಿಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಆನ್ಸರ್ಗೆ ನೋಡುವಾಗ ಅವ್ರಿಗೆ ಗೊತ್ತಾಗ್ತದೆ, ಓ ಇದು ತುಂಬ ಸುಲಭ ಇತ್ತು, ನಮಗೆ ಯಾಕೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇದು ಕಾಂಪ್ಲಿಕೇಟೆಡ್ ಒಂದು IIT ಎಂಟ್ರೆನ್ಸ್ ಎಕ್ಸಾಮ್ ಥರ ಇರೋದಿಲ್ಲ. ಭಾಳ ಈಗ ನಡೀತಿರುವ ಒಂದು ಲಾಸ್ಟ್ 1-2 ವರ್ಷದಲ್ಲಿ ನಡೆದಂಥ ವಿಷಯಗಳದ್ದೇ ಕ್ವಶನ್ಸನ್ನು ನಾವು ಫ್ರೇಮ್ ಮಾಡಿರ್ತೇವೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಲು ನಾವು ತುಂಬ ಪ್ರಯತ್ನ ಪಟ್ಟಿದ್ದೇವೆ. Mainly to generate enthusiasm in the public, especially students and others in quiz. Totally written prelims first 20 questions, ಅದಾದಮೇಲೆ ಫೈನಲ್ಸ್. ಸೊ ಟುಗೆದರ್ 2 hours ಒಳಗೆ ಆಗ್ತದೆ ಇವೆಂಟ್. ಈಗ 10 ಗಂಟೆಗೆ 10 o'clock ಸ್ಟಾರ್ಟ್ ಆದರೆ ಬೈ 12:30 we will wind up the school quiz. ಮಧ್ಯಾಹ್ನ 2 o'clock ಸ್ಟಾರ್ಟ್ ಆದರೆ ಬೈ 4:30 ಡೆಫಿನೆಟ್ಲಿ ಓಪನ್ ಕ್ವಿಸ್ ಎಂಡ್ ಆಗ್ತದೆ. ಮತ್ತು ಸ್ಟೇಜಲ್ಲಿ ರೌಂಡ್ ಇರುವಾಗ ರೆಗ್ಯುಲರ್ TVಯಲ್ಲೆಲ್ಲ ಹೇಗೆ ಇರ್ತದೆ ಹಾಗೆ ಬೇರೆ ಬೇರೆ ಟೈಪ್ ರೌಂಡ್ಸ್ ಇರ್ತದೆ. ನೆಗೆಟಿವ್ ಪಾಯಿಂಟ್ಸ್, ಬಜರ್ ಎಲ್ಲ ಇದೆ. ರಿಟರ್ನ್ ಪವರ್ ಪಾಯಿಂಟ್ ಪ್ಲೇ ಮಾಡಿ ಎಲ್ಲರೂ ಆಡಿಯನ್ಸಲ್ಲಿ ಕೂತ್ಕೊಂಡು ರಿಟರ್ನ್ ಆನ್ಸರ್ಸ್ ಬರೀತಾರೆ. ಆ ಟೀಮ್ಸನ್ನು ನಾವು ಮತ್ತೆ ಸಿಲೆಕ್ಟ್ ಮಾಡ್ತೀವಿ. ಟಾಪ್ 6 ಟೀಮ್ಸನ್ನು ಕರೆಕ್ಷನ್ ಮಾಡಿ ಟಾಪ್ 6 ಟೀಮ್ಸ್ ಫೈನಲ್ಸಿಗೆ ಹೋಗ್ತಾರೆ. ಸ್ಪಾಟಲ್ಲಿ ವಿದಿನ್ 5-10 ಮಿನಿಟ್ಸಲ್ಲಿ ಆನ್ಸರ್ ಕೊಡುವಾಗಲೇ ಕರೆಕ್ಷನ್ ಆಗ್ತದೆ ಸೈಡ್ ಬೈ ಸೈಡ್. ಫೈನಲ್ಸ್ ವಿಲ್ ಫಾಲೋ ವಿದಿನ್ 10-15 minutes. ಹೌದು, ಪಬ್ಲಿಕ್ ಕ್ವಿಸ್, ಓಪನ್ ಕ್ವಿಝಿಗೆ ನಾವು ಫಸ್ಟ್ ಪ್ರೈಸ್ 25, 15, 10, ಸೊ 50,000 ವರ್ತ್ ಪ್ರೈಸ್ ಆಗ್ತದೆ. ಸ್ಕೂಲ್ ಕ್ವಿಝಿಗೆ ಬಿಕಾಸ್ ಮಕ್ಕಳಿಗೆ ಕ್ಯಾಶ್ ಕೊಡೋದು ಇದಿಲ್ಲ, ಅವರಿಗೆ ಆ ವರ್ತ್ ಅಮೌಂಟ್ ಇದು ನಾವು ಎಜುಕೇಷನಲ್ ಐಟಮ್ ಆರ್ ಎನಿಥಿಂಗ್ ವಿಚ್ ಹೆಲ್ಪ್ಸ್ ದೇರ್ ಇನ್ ಸ್ಟಡೀಸ್. ಅಂದರೆ ಲಾಸ್ಟ್ ಟೈಮ್ ಕೊಟ್ಟಾಗೆ ನಾವು ಅವರಿಗೆ ಪ್ರೈಸ್ ಆಗಿ ಒಬ್ಬರಿಗೆ ಅಲೆಕ್ಸಾ ಸಿಕ್ಕಿತ್ತು, ಸೊ ದಟ್ ದೇ ಕ್ಯಾನ್ ಯೂಸ್ ಅಲೆಕ್ಸಾ ಫಾರ್ ಇನ್ಫಾರ್ಮೇಷನ್. ಕೆಲವರಿಗೆ ನಾವು ವೈಫೈ ಡಾಂಗಲ್ ಕೊಟ್ಟಿದ್ವಿ. ಸೊ ಡಿಪೆಂಡಿಂಗ್ ಆನ್ ದಟ್ ಅಮೌಂಟ್ ಇರ್ತದೆ. 15,000, 10,000, 5,000 ವರ್ತ್ ಕ್ಯಾಶ್ ಪ್ರೈಸ್ ಇದು ವರ್ತ್ ವಿ ಗಿವ್ ದೆಮ್ ಎಜುಕೇಷನಲ್ ಐಟಮ್ಸ್. ಬಟ್ ಫಾರ್ ಎ ಓಪನ್ ಕ್ವಿಸ್ ಇಟ್ ಈಸ್ ಡೈರೆಕ್ಟ್ ಕ್ಯಾಶ್ ಮಾತ್ರ. And our other sponsors are also giving some prizes, so that also will add whatever comes.